ನಮಸ್ತೆ, ಶುಭೋದಯ. ವಿಶೇಷ ನೇರಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮ ದಿವ್ಯ ಜ್ಯೋತಿಷಕ್ಕೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಈ ದಿನ ಈ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋಣ. ಮೊದಲಿಗೆ 12 ರಾಶಿಗಳ ಫಲಾನುಫಲ, ಮುಖ್ಯವಾಗಿ ಯಾವ ರಾಶಿಗೆ ಶುಭ ಫಲಗಳಿದೆ, ಯಾವ ರಾಶಿಗೆ ಅಶುಭ ಫಲವಿದೆ, ಏನೆಲ್ಲ ಸರಳವಾಗಿ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಅನ್ನೋದನ್ನು, ಜೊತೆಗೆ ವಿಶೇಷವಾಗಿ ರಾಶಿಗೆ ಅನುಗುಣವಾಗಿ ಅವರವರ ಗುಣಲಕ್ಷಣಗಳು, ಸ್ವಭಾವ, ಅವರಿಗೆ ಯಾವ ಸಂಖ್ಯೆ ಒಳಿತಾಗತ್ತೆ, ಯಾವ ಬಣ್ಣ ಒಳಿತಾಗತ್ತೆ, ಯಾವ ಹರಳನ್ನು ಧರಿಸಬೇಕಾಗತ್ತೆ, ಇಂಥದ್ದೆಲ್ಲ ಮಾಹಿತಿ, ಜೊತೆಗೆ ಪಂಚಾಂಗವನ್ನು ಕೂಡ, ಎಲ್ಲ ವಿಚಾರಗಳನ್ನು ನಮಗೆ ತಿಳಿಸಿಕೊಡೋದಕ್ಕೆ ಖ್ಯಾತ ಜ್ಯೋತಿಷಿಗಳು, ನ್ಯೂಮರಾಲಜಿಸ್ಟ್, ಟ್ಯಾರೋಟ್ ರೀಡರ್, ಲೈಫ್ ಕೋಚ್ ಆದಂಥ ಶ್ರೀಮತಿ ದಿವ್ಯಾ ಸುಬ್ರಹ್ಮಣ್ಯ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ ಮೇಡಮ್. ಎಂದಿನಂತೆ ಇವತ್ತಿನ ಕಾರ್ಯಕ್ರಮವನ್ನು ಪಂಚಾಂಗದ ಮೂಲಕ ಆರಂಭಿಸೋದಾದರೆ ಇವತ್ತಿನ ಪಂಚಾಂಗ ಹೇಗಿದೆ? ಇವತ್ತು 4ನೇ ತಾರೀಕು, ಜುಲೈ 4ನೇ ತಾರೀಕು 2026 ಶನಿವಾರ ದಿನ. ಸೊ ಇವತ್ತಿನ ತಿಥಿ ಬಂದು ಚತುರ್ಥಿ ತಿಥಿ ಬರುತ್ತೆ. 12 ಗಂಟೆ ಮಧ್ಯಾಹ್ನ 12:15ವರೆಗೂ ಚತುರ್ಥಿ ತಿಥಿನೇ ಇರುವಂಥದ್ದು. ಹಾಗೆಯೇ ನಕ್ಷತ್ರ ಬಂದು ಧನಿಷ್ಠ ನಕ್ಷತ್ರ, ಕರ್ಣ ಬಂದು ಬಾಲವ ಕರ್ಣ ಹಾಗೆ ಕೌಲವ ಕರ್ಣ, 2 ಕರ್ಣಗಳು ಬರುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ. ಸೊ ಈ 2 ಕರ್ಣಗಳು ಇವತ್ತಿನ ದಿನ ಇರುವಂಥದ್ದು. ಹಾಗೆಯೇ ಯೋಗ ಬಂದು ಪ್ರೀತಿ ಯೋಗ ಅಂತ ಹೇಳ್ತೀವಿ, ಅದು 5 ಗಂಟೆ ಸಂಜೆ 5 ಗಂಟೆವರೆಗೂ ಇರುವಂಥದ್ದು ಅಂತ. ಇದಿಷ್ಟು ಇವತ್ತಿನ ಪಂಚಾಂಗ ಶ್ರವಣ. ಓಕೆ. ಸೊ ಪಂಚಾಂಗ ಆದ ನಂತರ ಮುಖ್ಯವಾಗಿ ನಾವು ಈ ದಿನ ಅಂತ ಗಮನಿಸೋದಾದರೆ ನಮ್ಮ ರಾಶಿಗಳಿಗೆ ಹೇಗಿರುತ್ತೆ ಈ ದಿನ ಅನ್ನುವಂಥದ್ದು. 12 ರಾಶಿಗಳಲ್ಲಿ ಯಾವ ರಾಶಿಗೆ ಇಂದು ಶುಭ ಫಲವಿದೆ, ಯಾವ ರಾಶಿಯವರಿಗೆ ಅಶುಭ ಫಲವಿದೆ? ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡಬೇಕು ಅಂತಿದ್ರೆ ಇವತ್ತು ಮಾಡಬಹುದು. ವೃತ್ತಿಯಲ್ಲಿ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ನಿಮ್ಮ ಒಂದು ಟ್ಯಾಲೆಂಟ್ ಅಂತ ಇರುತ್ತಲ್ವ, ಆ ಟ್ಯಾಲೆಂಟ್ನ ತೋರಿಸ್ಬಿಟ್ಟು ಎಲ್ಲರ ಅಟ್ರಾಕ್ಷನ್ನ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದಾಯಕ್ಕೆ ಹೊಸ ಮೂಲಗಳು ಬರ್ತವೆ. ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಥವಾ ಏನೋ ಕೆಲಸ ಮಾಡ್ತಾ ಇದ್ದೀರಾ, ಹೀಗೆ ಮುಂದುವರಿಬೇಕಾ ನಾವು ಅಂತಂದರೆ ಇಲ್ಲ, ಅದಕ್ಕೊಂದು ಹೊಸ ಒಂದು ಆದಾಯದ ಮೂಲ ಸೃಷ್ಟಿಯಾಗೋದಕ್ಕೆ ಅವಕಾಶ ಇರುತ್ತೆ. ಕುಟುಂಬದಲ್ಲಿ ಕೂಡ ಸಂತೋಷದ ವಾತಾವರಣ, ನೆಮ್ಮದಿಯ ವಾತಾವರಣ ಇರುವಂತಹ ದಿನ ಇವತ್ತು ಅಂತ ಹೇಳ್ಬಹುದು. ಓಕೆ, ಇದು ಮೇಷರಾಶಿಯವರದಾಗಿತ್ತು. ಇನ್ನು ವೃಷಭ ರಾಶಿಗೆ ಬಂದರೆ ಹೇಗಿರುತ್ತೆ ವೃಷಭ ರಾಶಿಯವರಿಗೆ? ತುಂಬ ದಿನಗಳಿಂದ ಪೆಂಡಿಂಗ್ ಆಗಿರುವಂತಹ ಕೆಲಸಗಳು ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗ್ತವೆ. ಹಾಗೆಯೇ ವ್ಯಾಪಾರದಲ್ಲಿ ಬೆಳವಣಿಗೆ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಸಂಬಂಧಗಳಲ್ಲಿ ವಿಶ್ವಾಸ ಬಲವಾಗ್ತಾ ಹೋಗುತ್ತೆ. ಒಂದು ಸ್ಟ್ರಾಂಗ್ ಬಾಂಡಿಂಗ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ಆರೋಗ್ಯದ ವಿಚಾರದಲ್ಲಿ ವೃಷಭ ರಾಶಿಯವರು ತುಂಬ ಕೇರ್ಫುಲ್ ಆಗಿರಬೇಕು. ಹೆಲ್ತ್ನ ನೆಗ್ಲೆಕ್ಟ್ ಮಾಡಬೇಡಿ. ವಿಶ್ರಾಂತಿ ಅಗತ್ಯ ಇದೆ ನಿಮಗೆ. ಅಂದರೆ ಇಡೀ ದಿನ ನೆನ್ನೆ ಎಲ್ಲ ಕೆಲಸ ಮಾಡಿದ್ದೀರಾ, ಇವತ್ತು ಸ್ವಲ್ಪ ರೆಸ್ಟ್ ಮಾಡಬೇಕು, ವೀಕೆಂಡ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಯೂಶಲಿ 5 ದಿನಕ್ಕೆ ವೀಕ್ ಮುಗಿಯುತ್ತೆ. ಇವತ್ತು ಶನಿವಾರ. ಸೊ ರೆಸ್ಟ್ ಮಾಡೋದನ್ನು ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಎಲ್ಲೋ ಆನ್ ಟ್ರಿಪ್ಪು ಇನ್ನೆಲ್ಲೋ ಹೋಗ್ಬಿಡೋದು, ಈ ಥರದ್ದು ಮಾಡೋದಕ್ಕಿಂತ ಸ್ವಲ್ಪ ದೈಹಿಕವಾಗಿ ವಿಶ್ರಮಿಸುವಂಥ ಅವಶ್ಯಕತೆ ಇದೆ ಅಂತ, ನೆಸೆಸಿಟಿ ಇದೆ, ವಿಶ್ರಾಂತಿ ಬೇಕಾಗಿದೆ ನಿಮಗೆ ಅಂತ ಹೇಳ್ಬೋದು ವೃಷಭ ರಾಶಿಯವರಿಗೆ. ಹಾಗಾಗಿ ಸ್ವಲ್ಪ ರೆಸ್ಟ್ ತಗೊಂಡು ಕೆಲಸಗಳನ್ನು ಮುಂದುವರಿಸಲಿ ಅನ್ನೋವಂಥದ್ದು. ಓಕೆ. ಇನ್ನು ಮಿಥುನ ರಾಶಿಗೆ ಬಂದರೆ ಹೇಗಿರುತ್ತೆ ಮಿಥುನ ರಾಶಿಯವರಿಗೆ ಈ ದಿನ? ಮಿಥುನ ರಾಶಿಯವರಿಗೆ ಕೆಲಸ ಮಾಡುವಂಥ ಜಾಗದಲ್ಲಿ ನಿಮ್ಮ ಒಂದು ಜಾಣ್ಮೆ ಅಂತ ಹೇಳ್ತೀವಿ, ಒಂದು ನಿಮ್ಮ ಸ್ಕಿಲ್ ಅಂತ ಹೇಳ್ತೀವಿ. ಅದರಿಂದ ನೀವು ಮಾಡುವಂಥ ಕೆಲಸಗಳನ್ನು ತುಂಬ ಸುಲಭವಾಗಿ ಮಾಡ್ತೀರಾ ಅಂತ. ಬೇರೆಯವರು ಇಡೀ ದಿನ ತಗೊಳ್ಳೋದನ್ನು ನೀವು ಅರ್ಧ ದಿನಕ್ಕೆ ಮುಗಿಸ್ತೀರಾ ಅಂತ ಹೇಳ್ಬಿಟ್ಟು ಈ ಥರ ಮಾಡುವಂಥ ಒಂದು ಅವಕಾಶ ಇರುವಂಥ ದಿನ. ಹೊಸ ಪರಿಚಯಗಳಾಗ್ತವೆ. ಪರಿಚಯ ಆಗಿ ಸುಮ್ಮನೆ ಅವ್ರ ಜೊತೆಗೆ ಅಲ್ಲೇ ಮುಗಿದೋಗಲ್ಲ, ಅದು ಭವಿಷ್ಯದಲ್ಲಿ ನಿಮಗೆ ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ತಂದುಕೊಡ್ತವೆ ಅಂತ ಹೇಳ್ಬಿಟ್ಟು. ಹಾಗೆಯೇ ವಿದ್ಯಾರ್ಥಿಗಳಿಗೆ ಕೂಡ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ದೀರಾ ಅಂದರೆ ಅದಕ್ಕೆ ತುಂಬ ಒಳ್ಳೆ ಒಂದು ಅವಕಾಶ ಸಿಗೋದಕ್ಕೆ ಅವಕಾಶ ಇರುತ್ತೆ. ಅವಕಾಶ ಸಿಗೋದಕ್ಕೆ ಒಂದು ಚಾನ್ಸ್ ಇರುವಂತಹ ದಿನ ಇರಬಹುದು ಅಂತ. ಆದರೆ ಮಿಥುನ ರಾಶಿಯವರು ಒಂದು ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು. ಅನಗತ್ಯವಾಗಿ ವಿವಾದಗಳಲ್ಲಿ ಸಿಕ್ಕಾಕೊಳ್ಳೋದು ಬೇಡ. ರೋಡಲ್ಲಿ ಗಾಡಿ ಓಡಿಸ್ತಾ ಇದ್ದೀರಾ, ಯಾರೋ ಪಕ್ಕದಲ್ಲಿರೋರು ಏನೋ ಒಂಚೂರು ಟಚ್ ಮಾಡ್ತಾರೆ, ತುಂಬ ಅಲ್ಲೇ ವಾದ ಮಾಡಿಕೊಂಡು ಅಲ್ಲೇ ನಿಮ್ಮ ಎನರ್ಜಿನೆಲ್ಲ ಡ್ರೈವ್ ಮಾಡಿಕೊಂಡು ವಾಪಸ್ ಬರೋದು, ಇಡೀ ದಿನ ಅದೇ ಮೂಡಲ್ಲಿ ಇರುವಂಥದ್ದು, ಈ ಥರದ್ದು ಆಗಬಾರ್ದು. ಅಥವಾ ವರ್ಕ್ ಪ್ಲೇಸಲ್ಲಿ ಏನೋ ಒಂದು ಮನಸ್ತಾಪ ಬರುತ್ತೆ, ಅದನ್ನು ಯಾವಾಗಲೂ ಪಕ್ಕಕ್ಕೆ ಇಟ್ಬಿಟ್ಟು ನಿಮ್ಮ ಕೆಲಸದ ಕಡೆಗೆ, ನಿಮ್ಮ ಒಂದು ಅಭಿವೃದ್ಧಿಯ ಕಡೆಗೆ ನಿಮ್ಮ ಗಮನವನ್ನು ಹರಿಸಬೇಕಾಗತ್ತೆ. ಅನಗತ್ಯವಾದಂತಹ ವಿಚಾರಗಳಿಗೆ ಮೂಗು ತೂರಿಸೋದು ಅಷ್ಟು ಒಳ್ಳೆಯದಲ್ಲ ಮಿಥುನ ರಾಶಿಯವರಿಗೆ ಅನ್ನೋದನ್ನ ಹೇಳ್ಬೋದು. ಎಚ್ಚರಿಕೆ ಬೇಕು ಮಿಥುನ ರಾಶಿಯವರಿಗೆ.
ಓಕೆ, ಇನ್ನು ಮುಂದೆ ಕರ್ಕಾಟಕ ರಾಶಿಗೆ ಬಂದರೆ ಹೇಗಿದೆ ಕರ್ಕಾಟಕ ರಾಶಿಯವರಿಗೆ? ಮನಸ್ಸಿಗೆ ನೆಮ್ಮದಿ ಕೊಡುವಂಥ ದಿನ ಇದು ಅಂತ ಹೇಳೋದು. ಆಮೇಲೆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ, ಒಂದು ಏನೋ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಪ್ರಿಪರೇಷನ್ ಇರಬಹುದು, ಅಥವಾ ಏನೋ ಒಂದು ಡಿಸ್ಕಷನ್ ಇರಬಹುದು, ಒಂದು ಕಾರ್ಯವನ್ನು ಮಾಡೋದಕ್ಕೊಂದು ಮಾತುಕತೆ ಇರಬಹುದು, ಮಾಡುವಂಥ ಅವಕಾಶ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಮಾತ್ರ ತುಂಬ ಜಾಗರೂಕತೆಯಿಂದ ಇರಬೇಕಾಗತ್ತೆ. ಬಂಧುಗಳ ಸಹಕಾರ ನಿಮಗೆ ದೊರೆಯುತ್ತೆ. ಫೈನಾನ್ಷಿಯಲಿ ನೀವು ಸ್ವಲ್ಪ ವೀಕ್ ಅಂತ ಅನಿಸ್ಬೋದು, ಅಥವಾ ಬರ್ಡನ್ ಅಂತ ಅನಿಸ್ಬಹುದು, ಅನ್ವಾಂಟೆಡ್ ಎಕ್ಸ್ಪೆನ್ಸಸ್ ಬರ್ಬೋದು. ಆದರೆ ನಿಮ್ಮ ಸಪೋರ್ಟ್ಗೆ ನಿಮ್ಮ ರಿಲೇಟಿವ್ಸು, ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅನ್ನೋದನ್ನು ನಾವು ಮರಿಬಾರ್ದು. ಹಾಗೆಯೇ ಆತುರದ ನಿರ್ಧಾರವನ್ನು ಕೈಗೊಳ್ಳಬಾರ್ದು. ಇವತ್ತು ಯಾವುದೇ ರೀತಿಯ ಹೇಸ್ಟಿ ಡಿಸಿಷನ್ಸ್, ಫಾಸ್ಟ್ ಡಿಸಿಷನ್ಸು, ಈಗ ಆಗೋಗ್ಬಿಡ್ಲಪ್ಪ ಕೆಲಸ, ಏನು ಆ ಥರ ಅನಿವಾರ್ಯ ಏನಿಲ್ಲ. ಓಕೆ, ನನಗೆ ಇವತ್ತು ಈ ವಿಚಾರದ ಬಗ್ಗೆ ನಾನು ಇನ್ನೊಂದು ಸ್ವಲ್ಪ ಯೋಚನೆ ಮಾಡ್ತೀನಿ, ಆಮೇಲೆ ಡಿಸಿಷನ್ ತೊಗೋತೀನಿ. ಏನಾದರೂ ಮೇಜರ್ ಡಿಸಿಷನ್ ತೊಗೊಳ್ಳೋದಿರುತ್ತೆ ಲೈಫಲ್ಲಿ, ಆ ಥರದ್ದು ಬಂದಾಗ ತುಂಬ ಕೇರ್ಫುಲ್ಲಾಗಿ ಡಿಸಿಷನ್ನ ತೊಗೊಳ್ಬೇಕಾಗತ್ತೆ. ಅದೇನಾದರೂ ಇವತ್ತು ತೊಗೊಳ್ಬೇಕು ಆಗಿ ಬಂದರೆ ಅಂತ. ಓಕೆ, ಇದಿಷ್ಟು ಕರ್ಕಾಟಕ ರಾಶಿಯವರಿಗಾಗಿತ್ತು. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಹೇಗಿದೆ ಈ ದಿನ? ನಿಮ್ಮ ಆತ್ಮವಿಶ್ವಾಸವೇ ನಿಮಗೆ ತುಂಬ ಮುಖ್ಯ ಅಂತ ಹೇಳಬೇಕು. ಅಂದರೆ ನೀವು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ನ ಇಟ್ಕೊಂಡು ಕೆಲಸಗಳನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ನಿಮಗೆ ಉದ್ಯೋಗ ಹಾಗೆ ನಿಮ್ಮ ಕುಟುಂಬ ಎರಡರಲ್ಲೂ ವ್ಯವಹಾರದಲ್ಲಿರ್ಬೋದು ಒಂದು ಪ್ರಗತಿಯನ್ನು ಕಾಣುವಂಥ ದಿನ, ಒಂದು ಸಕ್ಸಸ್ನ ಕಾಣುವಂಥ ದಿನ ಅಂತ ಹೇಳ್ಬೋದು. ಹಾಗೆಯೇ ಗೌರವ ಮತ್ತು ಪ್ರಶಂಸೆಗಳು, ನೀವು ಯಾವುದೋ ಕೆಲಸ ಮಾಡ್ತಾ ಇರ್ತೀರಾ, ಅಲ್ಲಿ ಗೌರವನೂ ದೊರೆಯುತ್ತೆ, ಅದಕ್ಕೊಂದು ಅಪ್ರಿಸಿಯೇಷನ್ ಕೂಡ ಸಿಗುತ್ತೆ. ಈ ಕೆಲಸ ಚೆನ್ನಾಗಾಗಿದೆ, ಅಥವಾ ಈ ಕೆಲಸದಿಂದ ಇಷ್ಟು ಲಾಭ ಬಂದಿದೆ, ಈ ಥರದೊಂದು ಅಪ್ರಿಸಿಯೇಷನ್ನ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ಒಂದೇನು ಅಂತ ಹೇಳಿದ್ರೆ ಆರೋಗ್ಯದ ಕಡೆಗೆ ಮಾತ್ರ ನಿರ್ಲಕ್ಷ್ಯ ಬೇಡ ಅಂತ ಹೇಳಿಬಿಟ್ಟು. ಇವತ್ತು ಸ್ವಲ್ಪ ತಲೆನೋವು, ಮೈಕೈ ನೋವು ನಿಮ್ಮನ್ನು ಬಾಧಿಸ್ಬೋದು. ಹಾಗೆ ಸ್ವಲ್ಪ ಫೀವರಿಶ್ ಫೀಲ್, ಅಂದರೆ ಜ್ವರ ಬಂದಿರೋ ಥರ ಫೀಲ್ ಕೊಟ್ಟು ಅದರಿಂದ ಇಡೀ ದಿನ ಒಂಥರ ಡಿಸ್ಟರ್ಬ್ ಆಗೋ ಥರದ್ದು ಕೂಡ ಆಗ್ಬೋದು. ಹಾಗಾಗಿ ಹೆಲ್ತ್ ಕಾನ್ಷಿಯಸ್ನೆಸ್ ಇವತ್ತು ಬೇಕಾಗಿರುತ್ತೆ ಅಂತ ಯಾವುದೇ ಥರದ ನಿರ್ಲಕ್ಷ್ಯ ಬೇಡ. ಸಣ್ಣದಾಗಿ ಏಟ್ ಬಿದ್ದರೂ ಕೂಡ ಸಿಂಹರಾಶಿಯವರು ಇವತ್ತು ನೀವು ಡಾಕ್ಟರ್ ಹತ್ರ ತೋರಿಸ್ಕೊಂಡು ಅದ್ರ ಬಗ್ಗೆ ಡೀಟೇಲ್ಡಾಗಿ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ. ಓಕೆ, ಇನ್ನು ಕನ್ಯಾ ರಾಶಿಗೆ ಹೇಗಿದೆ ಈ ದಿನ? ನೀವು ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತೀರಾ ಕನ್ಯಾ ರಾಶಿಯವರು, ಅದು ಇವತ್ತು ಯಶಸ್ವಿಯಾಗಿ ಕೈಗೊಳ್ಳುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಆರ್ಥಿಕ ಸ್ಥಿರತೆ ನಿಮ್ಮಲ್ಲಿ ಕಂಡು ಬರುತ್ತೆ ಅಂತ. ಅಂದರೆ ನೀವು ಹಣಕಾಸನ್ನು ಎಲ್ಲೋ ಇನ್ವೆಸ್ಟ್ ಮಾಡಿರ್ತೀರಾ, ಅಥವಾ ಯಾವುದೋ ಒಂದು ಇನ್ಕಮ್ನ ಜನ್ರೇಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರೋ, ಇವತ್ತು ನಿಮ್ಮ ಮನಸ್ಸಲ್ಲಿ ಅನಿಸುತ್ತೆ ನಾನು ಸ್ಟೇಬಲ್ ಆಗಿದ್ದೀನಿ, ಈ ಕೆಲಸನ ಮಾಡೋದ್ರಿಂದ ನನಗೆ ಹಣಕಾಸಿನ ಅನುಕೂಲ ಆಗ್ತಾ ಇದೆ ಅನ್ನುವಂಥ ಒಂದು ವಾತಾವರಣ ಇರುತ್ತೆ. ಕುಟುಂಬ ಸದಸ್ಯರ ಜೊತೆ ಕೂಡ ಒಂದು ಶುಭ ಸುದ್ದಿಯನ್ನು ಹಂಚ್ಕೊಳ್ಳುವಂಥದ್ದು, ಯಾವುದೋ ಒಂದು ಪ್ರಾಫಿಟ್ ಬಂತು ಅಂತನೋ, ಯಾವುದೋ ಒಂದು ಒಳ್ಳೆ ಕೆಲಸವನ್ನು ಮಾಡಿದ್ದೀರಾ ಅದರಿಂದ ನಿಮ್ಗೆ ಅಪ್ರಿಸಿಯೇಷನ್ ಸಿಕ್ತು ಅಂತನೋ, ಹೀಗೆ ಒಟ್ಟು ಪಾಸಿಟಿವ್ ಆದಂಥ ವಿಚಾರಗಳನ್ನು ನಿಮ್ಮ ಕುಟುಂಬ ಸದಸ್ಯರ ಜೊತೆ ಮಾಡ್ತಾರೆ. ಅಥವಾ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಒಂದು ಒಳ್ಳೆಯ ಪ್ರಗತಿಯನ್ನು ಕಾಣುವಂಥದ್ದು. ಹಾಗೆಯೇ ನೀವೇನಾದರೂ ವಿದ್ಯಾರ್ಥಿಗಳಿಗಾಗಿದ್ದರೂ ಕೂಡ ಇವತ್ತಿನ ದಿನ ತುಂಬ ಪಾಸಿಟಿವ್ ಆದಂತಹ ದಿನ ಅಂತ ಹೇಳ್ಬೋದು. ಸ್ನೇಹಿತರ ಸಲಹೆಯನ್ನು ತಗೊಂಡು, ಸ್ನೇಹಿತರ ನಿಮ್ಮ ಹಿತೈಷಿಗಳು ಅಂತಿರ್ತಾರೆ, ಪ್ರತಿಯೊಬ್ಬ ಮನುಷ್ಯರಿಗೂ ಕೆಲವರು ಹಿತೈಷಿಗಳು ಅಂತಿರ್ತಾರೆ, ಅಂದರೆ ನಮ್ಮ ಹಿತವನ್ನು ಬಯಸೋರು ಅಂತ. ಅಂಥವರ ಒಂದು ಸಜೆಷನ್ನ ತಗೊಂಡು ಕೆಲಸಗಳನ್ನು ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಇವತ್ತು. ಓಕೆ, ಇದಿಷ್ಟು ಕನ್ಯಾ ರಾಶಿಯವರದಾಗಿತ್ತು. ಇನ್ನು ಮುಂದಿನ ರಾಶಿ ತುಲಾ ರಾಶಿಗೆ ಬಂದರೆ ಹೇಗಿದೆ ತುಲಾ ರಾಶಿಯವರ ಈ ದಿನ ಭವಿಷ್ಯ? ತುಲಾ ರಾಶಿಯವರಿಗೆ ಹೊಸ ಹೊಸ ಅವಕಾಶಗಳು ನಿಮ್ಮ ಮುಂದೆ ಓಪನ್ ಆಗುತ್ತೆ, ತೆರೆದುಕೊಳ್ಳುತ್ತೆ ಅಂತ ಹೇಳ್ಬೋದು. ಸಹೋದ್ಯೋಗಿಗಳ ಸಹಕಾರ, ಮತ್ತು ನೀವೇನೋ ಒಂದು ಕೆಲಸ ಮಾಡ್ತಾ ಇರ್ತೀರ, ನಿಮ್ಮ ಪಾರ್ಟ್ನರ್ಸ್ ಅಥವಾ ನಿಮ್ಮ ಕೋವರ್ಕರ್ಸ್ ಏನಿರ್ತಾರೆ, ನಿಮ್ಮ ಜೊತೆ ಕೆಲಸ ಮಾಡೋರು, ಅವರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಇವತ್ತಿನ ಕಾಲದಲ್ಲಿ ಯಾರಿಗೂ ಸಹಾಯ ಮಾಡಲ್ಲ. ಯಾವತ್ತೋ ಒಂದಿನ ಇವರೇನೋ ಕಷ್ಟಪಡ್ತಿದ್ದಾರೆ, ಇದಕ್ಕೆ ನಾವು ಸಹಾಯ ಮಾಡೋಣ ಅಂತ ಅನಿಸ್ಬೋದು. ಸೊ ಆ ಥರ ಸಹಾಯ ಸಿಕ್ಕು ನಿಮ್ಮ ಕೆಲಸ ಸುಲಭ ಆಗುತ್ತೆ ಇವತ್ತು ಅಂತ ಹೇಳ್ಬೋದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಒಳ್ಳೆ ಥರದಲ್ಲಿ ಮಾತುಕತೆ ಮಾಡಿಕೊಂಡು ಒಂದು ಕಮ್ಯುನಿಕೇಷನ್ನಿಂದ ಒಂದು ಒಳ್ಳೆ ರೀತಿಯ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡು ಈ ದಿನವನ್ನು ಕಳೆಯೋದಕ್ಕೆ ಅವಕಾಶ ಇರುವಂಥ ದಿನ. ಆದರೆ ವೆಚ್ಚಗಳನ್ನು ನಿಯಂತ್ರಿಸೋದು ತುಂಬ ಅನಿವಾರ್ಯ ಆಗುತ್ತೆ. ಹಣಕಾಸನ್ನು ಖರ್ಚನ್ನು ನಿಯಂತ್ರಿಸಬೇಕಾಗತ್ತೆ. ಅನ್ವಾಂಟೆಡ್ ಆಗಿ ಮತ್ತು ಲಕ್ಸುರಿಗಳಿಗೋಸ್ಕರ ಇತ್ತೀಚಿನ ದಿನಗಳಲ್ಲಿ ಈ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಸ್ ಅದು ಇದು ಎಲ್ಲ ಬಂದ್ಬಿಟ್ಟು ರೆಗ್ಯುಲರ್ ಪರ್ಚೇಸು ಈ ಥರದ್ದೆಲ್ಲ ತುಂಬ ಜಾಸ್ತಿ ಆಗೋಗಿದೆ. ಇದು ಬೇಕಾ ಬೇಡವಾ ಯೋಚನೆ ಮಾಡಲ್ಲ. ಆನ್ಲೈನಲ್ಲಿ ಸಿಗ್ತಾ ಕಾರ್ಡ್ ಮಾಡು, ಆನ್ಲೈನ್ ಬುಕ್ ಮಾಡು, ತರಿಸ್ಕೊ, ಈ ಥರ ಆಗುತ್ತೆ. ಈ ಥರದ್ದು ಇವತ್ತು ಜಾಸ್ತಿ ಆಗೋದಕ್ಕೆ ಅವಕಾಶ ಇದೆ. ತುಲಾ ರಾಶಿಯವರು ಸ್ವಲ್ಪ ಅದನ್ನು ನಿಯಂತ್ರಿಸೋದು ತುಂಬ ಒಳ್ಳೆಯದು. ಓಕೆ, ಇದು 6 ರಾಶಿಗಳ ಭವಿಷ್ಯ ತಿಳಿಸ್ಕೊಟ್ಟಿದ್ದೀರಾ. ಇನ್ನುಳಿದ ರಾಶಿಗಳ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋದಾದರೆ ವೃಶ್ಚಿಕ ರಾಶಿಯವರಿಗೆ ಸವಾಲುಗಳು ಎದುರಾಗ್ತಾನೇ ಇರ್ತವೆ, ಎಲ್ಲರಿಗೂ ಎದುರಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಹೆಚ್ಚು
ಸವಾಲುಗಳು ಎದುರಾಗಬಹುದು, ಆದರೆ ಧೈರ್ಯದಿಂದ ಇವತ್ತು ನೀವು ಅದನ್ನು ಫೇಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ವರ್ಕ್ ಪ್ಲೇಸಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಏನೋ ಸಾಲಗಾರರ ಕಾಟನೋ ಏನೋ ಒಂದು ತುಂಬ ತೊಂದರೆ ಕೊಡುವಂಥ ವಿಚಾರ ಇದೆ, ಆದರೆ ನಿಮಗೆ ಧೈರ್ಯ ಏನಿದೆಯಲ್ಲ ಆ ಧೈರ್ಯ ನಿಮ್ಮನ್ನು ಈ ತೊಂದರೆಯಿಂದ ಪಾರು ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂಥೇಳಿ. ಹಣಕಾಸಿನ ವಿಚಾರದಲ್ಲಿ ನಿರೀಕ್ಷಿತವಾದಂತಹ, ಅಂದರೆ ನೀವು ಇವಾಗ ಗೆಸ್ ಮಾಡ್ತೀರಾ ಈ ಥರ ಪ್ರಾಫಿಟ್ ಬರುತ್ತೆ ಅಥವಾ ಇಷ್ಟು ದುಡ್ಡು ಇವತ್ತು ನನಗೆ ಬರಬೇಕು ಅಂತ, ಆ ಥರ ಹಣ ಬರೋದಕ್ಕೆ ಅವಕಾಶ ಇರುವಂಥ ದಿನ ಇವತ್ತು. ಹಾಗೆಯೇ ಸ್ಪಿರಿಚುವಲ್ ಪ್ರಾಕ್ಟೀಸ್ನರ್ಸ್ಗೆ ಮತ್ತು ಈ ಹೀಲಿಂಗ್ನಲ್ಲಿರೋರಿಗೆ, ದೈವ ಪೌರೋಹಿತ್ಯ ಈ ಥರದ ಕೆಲಸಗಳಲ್ಲಿರೋರಿಗೆ ತುಂಬ ಪಾಸಿಟಿವ್ ಆದಂಥ ಡೇ ಅಂತ ಹೇಳ್ಬೋದು. ಮನಸ್ಸಿಗೊಂದು ಶಾಂತಿಯನ್ನು ಕೊಡುವಂಥ ದಿನ ಅಂತ ಹೇಳ್ಬೋದು. ಆಹಾರ ಪದ್ಧತಿ ಮಾತ್ರ ಸ್ವಲ್ಪ ನಿಯಮಿತವಾಗಿ ಪಾಲಿಸಬೇಕಾಗತ್ತೆ. ಹೆಲ್ತ್ ರಿಲೇಟೆಡ್ ಇಶ್ಯೂಸ್ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇರೋದ್ರಿಂದ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ಗಳು ಆಗುತ್ತೆ ಅಂತ ಕಾಣಿಸ್ತಾ ಇರೋದ್ರಿಂದ ಫುಡ್ ಹ್ಯಾಬಿಟ್ಸ್ನ ಸ್ವಲ್ಪ ಇವತ್ತು ಮೇಂಟೈನ್ ಮಾಡಬೇಕಾಗುತ್ತೆ. ಆಹಾರ ಪದ್ಧತಿಯನ್ನು ನಿಯಮಿತವಾಗಿ ಇಟ್ಕೊಳ್ಬೇಕಾಗತ್ತೆ ಅಂತ ಹೇಳ್ಬೋದು. ಓಕೆ ಓಕೆ. ಇನ್ನು ಮುಂದಿನ ರಾಶಿ ಧನುರಾಶಿ, ಹೇಗಿದೆ ಧನುರಾಶಿಯವರಿಗೆ? ಧನುರಾಶಿಯವರಿಗೆ ಇವತ್ತು ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ. ಹೊಸ ಹೊಸ ಜವಾಬ್ದಾರಿಗಳು ಬೀಳುತ್ತೆ ಬೆನ್ಮೇಲೆ. ನಿಮ್ಮ ಸಾಮರ್ಥ್ಯ ಏನಿರುತ್ತೆ ಅದು ಕೂಡ ಹೆಚ್ಚಾಗುತ್ತೆ. ಅಂದರೆ ನಿಮಗೆ ಬರೀ ರೆಸ್ಪಾನ್ಸಿಬಿಲಿಟೀಸ್ ಕೊಡಲ್ಲ, ನಿಮ್ಮ ಕೆಪಬಿಲಿಟಿ ನೋಡಿ ರೆಸ್ಪಾನ್ಸಿಬಿಲಿಟಿ ಕೊಡ್ತಾರೆ. ಯಾರಾದರೂ ಒಂದು ಕೆಲಸ ನಿರ್ವಹಿಸಿ ಅಂತ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರುತ್ತೆ ನಿಮ್ಮ ಕೆಪಾಸಿಟಿ, ಯು ಹ್ಯಾವ್ ದಟ್ ಕೆಪಾಸಿಟಿ ಅಂತ ಹೇಳ್ಬಿಟ್ಟು. ಸೊ ಆ ಥರದ ಒಂದು ದಿನ ಅಂತ ಹೇಳ್ಬೋದು. ಹಾಗೆಯೇ ಪ್ರಯಾಣದಿಂದ ಲಾಭ. ನೀವೆಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರಾ, ಯಾವುದೋ ಒಂದು ಬಿಸ್ನೆಸ್ ಮೀಟಿಂಗ್ನ ಫಿಕ್ಸ್ ಮಾಡ್ಕೊಂಡಿರ್ತೀರಾ, ಬೇರೆ ಊರಿಗೆ ಹೋಗಿರ್ತೀರಾ ಅಥವಾ ಹತ್ತಿರದ ಪ್ರಯಾಣನೇ ಅಂತ ಇಟ್ಕೊಳ್ಳಿ. ಸೊ ಹಣಕಾಸಿನ ವಿಚಾರವಾಗಿ ನೀವೇನಾದರೂ ಪ್ರಯಾಣ ಮಾಡ್ತಾ ಇದ್ರೆ ಅಲ್ಲಿಂದ ಲಾಭ ಬರೋದಕ್ಕೆ ಖಂಡಿತ ಅವಕಾಶ ಇರುತ್ತೆ. ಕುಟುಂಬದೊಂದಿಗೆ ಉತ್ತಮವಾದಂತಹ ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇರುವಂಥ ದಿನ. ಮಾತಿನಲ್ಲಿ ಮೃದುತ್ವವನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಫ್ಟಾಗಿ ಮಾತಾಡಿ. ಯಾರತ್ರನಾದ್ರು ಮಾತಾಡುವಾಗ ತುಂಬ ರ್ಯಾಶ್ ಆಗಿ ಮಾತಾಡೋದು ಇದೆಲ್ಲ ಅಷ್ಟು ಒಳ್ಳೆಯದಲ್ಲ ಧನುರಾಶಿಯವರಿಗೆ ಇವತ್ತಿನ ದಿನ ಅಂತ. ಓಕೆ ಓಕೆ. ಇನ್ನು ಮಕರ ರಾಶಿಗೆ ಬಂದರೆ, ಮಕರ ರಾಶಿಯವರಿಗೆ ಹೇಗಿದೆ ಈ ದಿನ? ಮಕರ ರಾಶಿಯವರಿಗೆ ಹಳೆಯ ಸಮಸ್ಯೆಗಳು, ಯಾವುದೋ ತುಂಬ ಓಬಿರಾನ್ ಕಾಲದ್ದು ಅಂತ ಹೇಳ್ತಿರ್ತೀವಲ್ವ ನಾವು, ತುಂಬ ಹಳೆಯ ಕಾಲದ ಯಾವುದೋ ಒಂದು ಸಮಸ್ಯೆ, ಅದು ಹೆಲ್ತ್ ಇಶ್ಯೂ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಇದು ಪರಿಹಾರನೇ ಆಗ್ತಾ ಇಲ್ಲಪ್ಪ ಅನ್ನುವಂಥ ಒಂದು ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರ ಇವತ್ತು ನಿಮಗೆ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಆದರೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂಚೆ ಸರಿಯಾಗಿ ಪರಿಶೀಲನೆ ಮಾಡಿ. ಅಂದರೆ ಈ ಮ್ಯೂಚುವಲ್ ಫಂಡ್ ಇರ್ಬೋದು, ಶೇರ್ ಮಾರ್ಕೆಟ್ ಇರ್ಬೋದು ಅಥವಾ ಬ್ಯಾಂಕಲ್ಲಿರ್ಬೋದು, ಇದರಲ್ಲಿ ಹಾಕೋಕ್ಕಿಂತ ಇನ್ಯಾವುದಾದ್ರೂ ಬೆಟರ್ ಆಪ್ಷನ್ ಏನಾದರೂ ಇದೆಯಾ ಅಂತ ಯೋಚನೆ ಮಾಡಿ ನಿಮ್ಮ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದು ತುಂಬ ಒಳ್ಳೆಯದು ಇಲ್ಲಿ ಅಂತ. ವೃತ್ತಿಯಲ್ಲಿ ಉತ್ತಮ ಅವಕಾಶಗಳು ಬರೋದಕ್ಕೆ ಅವಕಾಶ ಇದೆ. ಹಳೆಯ ಸಮಸ್ಯೆಗಳಿಗೆ ನಾನು ಮೊದಲೇ ಹೇಳಿದ ಹಾಗೆ ಸೂಕ್ತವಾದಂತಹ ಒಂದು ಪರಿಹಾರ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಸೆಲ್ಫ್ ಕಾನ್ಫಿಡೆಂಟಿಂದ, ಆತ್ಮವಿಶ್ವಾಸದಿಂದ ಕೆಲಸಗಳನ್ನು ಮುಂದುವರಿಸಿದಾಗ ಮಕರ ರಾಶಿಯವರಿಗೆ ದಿನ ತುಂಬ ಪಾಸಿಟಿವ್ ಆಗಿ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ ಓಕೆ. ಇನ್ನು ಕುಂಭರಾಶಿಗೆ ಬಂದರೆ ಹೇಗಿರುತ್ತೆ ಈ ದಿನ? ಕುಂಭರಾಶಿಯವರಿಗೆ ಸೃಜನಶೀಲವಾದಂತಹ ಒಂದು ಆಲೋಚನೆಗಳು ಅಂತ ಹೇಳ್ತೀವಿ. ಅಂದರೆ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಅದರಿಂದ ನಿಮಗೆ ಉತ್ತಮವಾದಂತಹ ಮಾಹಿತಿ, ಉತ್ತಮವಾದಂತಹ ಒಂದು ಮೆಚ್ಚುಗೆ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಸ್ನೇಹಿತರ ಬೆಂಬಲ ನಿಮಗೆ ದೊರೆಯೋಕ್ಕೆ ಚಾನ್ಸಸ್ ಇದೆ. ಹಾಗೆಯೇ ಯಾವುದೇ ಕೆಲಸಗಳನ್ನು ನಿಮಗೆ ಕೊಟ್ಟರು ಇವತ್ತು ಉತ್ಸಾಹದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ. ಹೊಸ ಯೋಜನೆಗಳಿಗೆ ಉತ್ತಮವಾದಂತಹ ಆರಂಭ ಅಂತ ಹೇಳ್ತೀವಿ. ಯಾವುದಾದ್ರೂ ಹೊಸ ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ಗೆ ಸ್ಟಾರ್ಟ್ ಮಾಡಿಬಿಡ್ಬೇಕು ಅಂದರೆ ಇವತ್ತು ಮಾಡಿಬಿಟ್ರೆ ತುಂಬ ಪಾಸಿಟಿವ್ ಆದಂಥ ದಿನ. ಆ ಪ್ರಾಜೆಕ್ಟ್ ಹೇಗಾದರೂ ಹೋಗಲಿ, ಅದಕ್ಕೊಂದು ರೂಪುರೇಷನಾದರೂ ಇವತ್ತು ನೀವು ಸಿದ್ಧಪಡಿಸ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ. ಆರೋಗ್ಯ ತುಂಬ ಚೆನ್ನಾಗೇ ಇದೆ, ಏನಂತ ಮೇಜರ್ ಇಶ್ಯೂ ಇಲ್ಲ. ಆದರೆ ವ್ಯಾಯಾಮಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತೇಳಿ. ಯಾಕೆಂದರೆ ನೀವು ಬಾಡಿ ಒಂದು ಸರಿಯಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಇವತ್ತಿನ ದಿನಗಳಲ್ಲಿ. ಸೊ ದೇಹಾರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಒಂದು ಯೋಗ ಇರಬಹುದು ಅಥವಾ ಪ್ರಾಣಾಯಾಮ ಇರಬಹುದು ಅಥವಾ ಏನು ನಾವು ಎಕ್ಸಸೈಸ್ ಇರಬಹುದು ಅಥವಾ ಜಿಮ್ ಇರಬಹುದು, ಯಾವುದಾದ್ರೂ ಒಂದನ್ನು ನೀವು ಇವತ್ತು ಮಾಡಿದ್ರೆ, ಇವತ್ತಿಂದ ಪ್ರಾರಂಭ ಮಾಡಿದ್ರೆ ಮುಂದಿನ ದಿನಗಳು ಕೂಡ ಪಾಸಿಟಿವ್ ಆಗಿರುತ್ತೆ ಅಂತ. ಓಕೆ ಓಕೆ. ಕಡೆಯದಾಗಿ ಮೀನರಾಶಿಯವರಿಗೆ ಈ ದಿನ ಹೇಗಿದೆ? ಮೀನರಾಶಿಯವರಿಗೆ ಆಧ್ಯಾತ್ಮಿಕವಾಗಿ ಮನಸ್ಸು ತುಂಬ ಪಕ್ವವಾಗಿರುವಂತಹ ದಿನ ಇವತ್ತು ಅಂತ ಹೇಳ್ಬೋದು. ಅದರಿಂದ ನೆಮ್ಮದಿ ಕೂಡ ದೊರೆಯುತ್ತೆ. ಯಾರು ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಇರ್ತಾರಲ್ಲ ಅವ್ರ ಮುಖ ನೋಡಿ ಅಷ್ಟು ಪೀಸ್ಫುಲ್ ಅಂತ ಅನಿಸ್ತಾ ಇರುತ್ತೆ. ಯಾಕೆಂದರೆ ಆ ನಗು, ಆ ಒಂದು ಪ್ಲೆಸೆಂಟ್ ಫೀಲ್ ಅಂತ ಏನು ಹೇಳ್ತೀವಲ್ಲ, ಆ ಫೀಲ್ ನಿಮಗೆ ಇವತ್ತಿರುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ. ಹಾಗೆಯೇ ವ್ಯಾಪಾರದಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡ್ಕೊಳ್ಳೋದಕ್ಕೆ ಕೂಡ ಅವಕಾಶ ಇರುತ್ತೆ. ಅಂದರೆ ಇನ್ವೆಸ್ಟ್ಮೆಂಟ್ಗಳಿಗೆ ಸರಿಯಾಗಿ ರಿಟರ್ನ್ಗಳು ಬರೋದಕ್ಕೆ ಅವಕಾಶ ಇರುತ್ತೆ.
ನೀವು ಮೀನರಾಶಿಯವರಾಗಿದ್ದೆ. ಹಿಂದಿನ ರಾಶಿನಲ್ಲಿ ಹೇಳುವಾಗ ಇನ್ವೆಸ್ಟ್ಮೆಂಟಲ್ಲಿ ತುಂಬ ಹುಷಾರಾಗಿರಿ ಅಂದ್ವಿ. ಸೊ ಈ ಮೀನರಾಶಿಯವರಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ರೆ ಸ್ವಲ್ಪ ಫ್ರೀಯಾಗಿ ಮಾಡಬಹುದು. ತಾಳ್ಮೆಯನ್ನು ವಹಿಸಿ ಕೆಲಸಗಳನ್ನು ಮಾಡಿದಾಗ, ಪ್ರಯತ್ನಗಳನ್ನು ಮಾಡಿದಾಗ ಯಶಸ್ಸು ಖಂಡಿತ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಇದಿಷ್ಟು ವಿಚಾರಗಳನ್ನು ಮನಸ್ಸಲ್ಲಿ ಇಟ್ಕೊಂಡು ಮೀನರಾಶಿಯವರು ಮುಂದಿನ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅಂತ. ಓಕೆ ಓಕೆ 12 ರಾಶಿಗಳ ಒಟ್ಟಾರೆ ಫಲಾಫಲ ತಿಳಿಸಿಕೊಟ್ಟಿದ್ದೀರಿ. ಇನ್ನು ಪ್ರತಿದಿನದಂತೆ ಒಂದೊಂದು ರಾಶಿಯ ವಿಶೇಷ ಗುಣಗಳು, ಸ್ವಭಾವಗಳು, ಆಯಾ ರಾಶಿಗೆ ಯಾವುದು ಒಳಿತಾಗತ್ತೆ, ಯಾವ ಸಂಖ್ಯೆ ಒಳಿತಾಗತ್ತೆ, ಯಾವ ದಿಕ್ಕು ಚೆನ್ನಾಗಿರುತ್ತೆ, ಹೀಗೆಲ್ಲ ಕೇಳುವಾಗ ಇವತ್ತು ಯಾವ ರಾಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ? ನೋಡಿ, ಇವತ್ತು ನಾವು ಕರ್ಕಾಟಕ ರಾಶಿ ಬಗ್ಗೆ ನೋಡ್ತಾ ಇದ್ದೀವಿ. ಕರ್ಕಾಟಕ ರಾಶಿ ಇಟ್ಸ್ ಸೆಲ್ಫ್ ವೆರಿ ಕಾಂಪ್ಲಿಕೇಟೆಡ್ ಅನ್ನೋದಕ್ಕಿಂತ ಸೆನ್ಸಿಟಿವ್ ಅಂತ ಹೇಳ್ಬೋದು. ತುಂಬಾ ಸೆನ್ಸಿಟಿವ್. ಅದಕ್ಕೆ ಅಂತ ಹೇಳಿದ್ರೆ ಚಂದ್ರ ಅಧಿಪತಿ ಆಗ್ತಾನೆ ಕರ್ಕಾಟಕ ರಾಶಿಗೆ. ಸೊ ಹಾಗಾಗಿ ತುಂಬಾ ಸೆನ್ಸಿಟಿವ್ ಆದಂತಹ, ಭಾವನಾತ್ಮಕವಾದಂತಹ, ಅಂದ್ರೆ ಎಮೋಷನಲ್ ಮತ್ತೆ ಸೆನ್ಸಿಟಿವ್ ಆದಂತಹ ಎರಡು ಮುಖಗಳನ್ನ ನಾವು ನೋಡಬಹುದು ಇವರಲ್ಲಿ. ಮತ್ತೆ ಒಂಥರ ಕರುಣೆ ಕೂಡ ಇವರಲ್ಲಿ ತುಂಬಾ ಇರುತ್ತೆ. ಅಯ್ಯೋ ಪಾಪ, ಇವ್ರಿಗೇನಾದ್ರೂ ಮಾಡೋಣ, ಇವ್ರಿಗೆ ಹೆಲ್ಪ್ ಮಾಡೋಣ, ಈ ಥರದ ನೇಚರ್ ಕರ್ಕಾಟಕ ರಾಶಿಯವರಿಗೆ ತುಂಬ ಇರುತ್ತೆ. ಕುಟುಂಬದಲ್ಲಿ ಅತ್ಯಂತವಾದಂತಹ ಒಂದು ತಾಯಿ ಸ್ಥಾನ ಅಂತ ಹೇಳ್ತೀವಿ. ತಾಯಿಗೆ ಯಾವ ರೀತಿ ಸ್ಥಾನಮಾನ ಇರುತ್ತೆ ಹೇಳಿ? ಯಾರು ಏನೇ ಮಾಡಬೇಕು ಅಂದ್ರೂ ಅಮ್ಮನ ಕೇಳಿ ಮಾಡೋಣ, ಅಮ್ಮನ ಹೆಲ್ಪ್ ಕೇಳಿ ಮಾಡೋಣ, ಅಮ್ಮನ ಸಜೆಷನ್ ತಗೊಂಡು ಈ ಥರದ ಒಂದು ಸ್ಥಾನಮಾನ ಅವ್ರಿಗೆ ದೊರೆಯುತ್ತೆ. ಹಾಗೆಯೇ ಪ್ರೀತಿ ಪಾತ್ರರ ಬಗ್ಗೆ, ಅಂದರೆ ನಿಮಗೆ ಇಷ್ಟ ಆದವ್ರ ಬಗ್ಗೆ ಮೊದಲೇ ಎಮೋಷ್ನಲ್ಲು ಹೇಳಿ ಕೇಳಿ. ಸೊ ಅವ್ರಿಗೆ ಇಷ್ಟ ಆಗ್ಬಿಟ್ರು ಅಂದರೆ ಮುಗೀತು, ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಕಾಳಜಿ ತಗೋತಾ ಇರ್ತಾರೆ, ಜವಾಬ್ದಾರಿಯಿಂದ ತಮ್ಮ ಕರ್ತವ್ಯಗಳನ್ನೇ ನಿರ್ವಹಿಸ್ತಾರೆ. ಮಕ್ಕಳು ಇರ್ತಾರೆ, ಅವರು ಇಂಡಿಪೆಂಡೆಂಟ್ ಆಗಿರ್ತಾರೆ, ಆದರೂ ಕೂಡ ಮಕ್ಕಳು ನನ್ನ ಜವಾಬ್ದಾರಿ ಅಂತ ಹೇಳಿ ಕರ್ಕಾಟಕ ರಾಶಿಯವರು ಅವರನ್ನು ನೋಡ್ಕೊಳ್ಳೋ ಅಂಥ ಒಂದು ಜವಾಬ್ದಾರಿಯುತವಾದಂತಹ ಒಂದು ಮನಸ್ಥಿತಿಯನ್ನು ಹೊಂದಿರ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆಯೇ ನಿಷ್ಠೆ ಇವರಲ್ಲಿ ತುಂಬ ಜಾಸ್ತಿ ಇರುತ್ತೆ. ಅವರು ಒಬ್ಬರಿಗೆ ಏನಾದರೂ ಮಾತು ಕೊಟ್ಟರು ಅಂದರೆ ಅದನ್ನು ಖಂಡಿತವಾಗಿ ನೆರವೇರಿಸ್ತಾರೆ. ಮತ್ತು ಆರ್ಟಿಸ್ಟ್ಗಳಿಗೆ ತುಂಬ ಚಂದ್ರ ಚೆನ್ನಾಗಿರಬೇಕು. ಶುಕ್ರ ಮತ್ತು ಚಂದ್ರ ಎರಡೂ ಇಂಪಾರ್ಟೆಂಟು. ಸೊ ಕರ್ಕಾಟಕ ರಾಶಿಯವರಾಗಿದ್ದು ರಾಶ್ಯಾಧಿಪತಿ ಏನಾದರೂ ತುಂಬ ಪಾಸಿಟಿವ್ ಪ್ಲೇಸ್ನಲ್ಲಿದ್ದರೆ ನೀವು ಒಳ್ಳೆ ಆರ್ಟಿಸ್ಟಿಕ್ ಫೀಲ್ಡ್ನಲ್ಲಿ ಇರೋದಕ್ಕೆ ಅವಕಾಶ ಇರುತ್ತೆ. ಅದು ಆರ್ಟಿಸ್ಟ್ ಅಂದರೆ ಸಿನಿಮಾದಲ್ಲೇ ಮಾಡಬೇಕು, ಸೀರಿಯಲನ್ನೇ ಮಾಡಬೇಕು, ಹಾಡಬೇಕು, ಇದೇನೂ ಅಲ್ಲ. ಅದನ್ನು ಬಿಟ್ಟು ಬೇಕಾದಷ್ಟು ಈಗ ರಂಗಭೂಮಿ ಇದೆ ಅಷ್ಟೇ ಅಲ್ಲ, ಅದರಿಂದ ಹಣ ಗಳಿಸ್ತೀವ ಬಿಡ್ತೀವ ಅನ್ನೋದು ಸೆಕೆಂಡ್ರಿ. ಬಟ್ ಕ್ರಿಯೇಟಿವ್ ಮೈಂಡ್ ಸೆಟ್ಟು, ಕ್ರಿಯೇಟಿವ್ ಆದಂತಹ ಒಂದು ನಾಲೆಡ್ಜ್ ಅವ್ರಿಗಿದೆಯಾ ಅಂದರೆ ಖಂಡಿತ ಇರೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಹಾಗೆಯೇ ಕೆಲವೊಮ್ಮೆ ಸಣ್ಣ ವಿಚಾರಗಳಿಗೆ ಹೆಚ್ಚು ಚಿಂತೆಯನ್ನು ಮಾಡ್ತಾರೆ. ಇದು ಸ್ವಲ್ಪ ಇಲ್ಲಿ ನಮಗೆ ಪ್ರಾಬ್ಲಮ್ ಕೊಡೋದು. ಚಿಂತೆ ಅಂದ ತಕ್ಷಣ ಏನು ಹೇಳಿ, ಇವಾಗ ಯಾರೋ ಒಬ್ರಿಗೆ ಏನೋ ಒಂದು ಸಣ್ಣ ವಿಚಾರದಲ್ಲಿ ಹರ್ಟ್ ಆಗಿದೆ, ಇವರು ಅಯ್ಯೋ ಅವ್ರಿಗೆ ಹರ್ಟ್ ಆಯಿತು ಅಂತ ಇವ್ರು ಬೇಜಾರು ಮಾಡಿಕೊಂಡು ಇಡೀ ದಿನ ಮನಸ್ಸನ್ನು ಒಂಥರ ಡಿಸ್ಟರ್ಬ್ ಆಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಆ ಥರ ಆಗದೆ ಇರೋ ಥರ ತುಂಬ ಒಂದು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗತ್ತೆ. ಬೇರೆಯವ್ರಿಗೆ ಸಹಾಯ ಮಾಡುವಂತಹ ಒಂದು ಗುಣ ಅವ್ರಿಗೆ ಹೆಚ್ಚಾಗಿರುತ್ತೆ. ಹಾಗೆಯೇ ಒಂದು ಮನೆಯಲ್ಲಿ ಆದಷ್ಟು ಶಾಂತಿಯಾದ ವಾತಾವರಣ ಇರಲಿ ಅಂತ ಬಯಸುವಂತಹ ಗುಣ ಇವರಲ್ಲಿ ಖಂಡಿತ ಇರುತ್ತೆ ಅಂತ ಹೇಳಿ. ಓಕೆ ಓಕೆ. ಇನ್ನು ಕರ್ಕಾಟಕ ರಾಶಿ ಅಂತ ಬಂದಾಗ ಯಾವ ದೇವರನ್ನ ಇವರು ಪೂಜೆ ಮಾಡಬೇಕಾಗತ್ತೆ? ಕರ್ಕಾಟಕ ರಾಶಿಯವರು ಈಶ್ವರನ ಆರಾಧನೆಯನ್ನು ಮಾಡಬೇಕು, ಶಿವಾರಾಧನೆಯನ್ನು ಮಾಡಬೇಕು. ಶಿವನಿಗೆ ಸಂಬಂಧಿಸಿದಂಗೆ ಬೇಕಾದಷ್ಟು ಪೂಜೆಗಳನ್ನು, ರುದ್ರಾಭಿಷೇಕಗಳನ್ನು ಮಾಡಿಸ್ಬೋದು. ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕ ಒಂದು ತುಂಬ ಮುಖ್ಯವಾದಂತಹ ಒಂದು ಪರಿಹಾರವನ್ನು ಹೇಳ್ತೀನಿ ಇವತ್ತು ನಾನು. ಶಿವನಿಗೆ ಎಳನೀರಿನ ಅಭಿಷೇಕವನ್ನು ಮಾಡಿಸೋದ್ರಿಂದ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂತ. ಸೊ ಎಳ್ನೀರನ್ನ ಒಂದು 2 ಎಳ್ನೀರು 3 ಎಳ್ನೀರು ಚೆನ್ನಾಗಿ ಅಭಿಷೇಕ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಒಂದು 7-8 ಬೇಕಾಗುತ್ತೆ. ಸೊ ಅಷ್ಟನ್ನು ತಗೊಂಡು ಹೋಗಿ ಎಳ್ನೀರನ್ನ ಕೊಟ್ಟು ಅಭಿಷೇಕ ಮಾಡಿಸ್ಕೊಂಡು ತೀರ್ಥ ರೂಪದಲ್ಲಿ ಆ ಎಳ್ನೀರನ್ನು ಸೇವನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಇಷ್ಟಾರ್ಥ ಸಿದ್ಧಿ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಶಿವನ ಆರಾಧನೆಯನ್ನ ಮಾಡಬೇಕಾಗುತ್ತೆ ಅಂತ. ಓಕೆ, ಇನ್ನು ಅವರಿಗೆ ಸಂಬಂಧಪಟ್ಟ ಹಾಗೆ ಯಾವ ಹರಳನ್ನ ಧರಿಸಬೇಕು, ಯಾವ ಕ್ರಿಸ್ಟಲ್ ಅವರಿಗೆ ಸೂಕ್ತವಾಗಿರುತ್ತೆ? ನೋಡಿ, ಚಂದ್ರ ಅಂತ ಹೇಳಿದೆ ನಾನು, ಅಧಿಪತಿ ಚಂದ್ರ ಆಗಿರೋದ್ರಿಂದ ಮುತ್ತನ್ನು ಧರಿಸಬೇಕಾಗತ್ತೆ ಅಂತ, ಪರ್ಲ್ನ ಹಾಕಬೇಕಾಗತ್ತೆ. ಎಷ್ಟು ಕ್ಯಾರೆಟ್ ಪರ್ಲು ಅಂತ ಹೇಳ್ತಾರೆ. ಸೊ ಸಾಮಾನ್ಯವಾಗಿ 5 ರಿಂದ 6 ಕ್ಯಾರೆಟ್ ಪರ್ಲು ಕಾಮನ್ ಆಗಿ ಮಿನಿಮಮ್ ಆಗಿ ಅಷ್ಟನ್ನು ಹಾಕಲೇಬೇಕಾಗತ್ತೆ ಅಂತ. ಇನ್ನು ಕ್ರಿಸ್ಟಲ್ಗಳ ಬಗ್ಗೆ ಕೂಡ ಒಂದು ಮಾಹಿತಿ ತಗೊಳ್ಳೋದಾದರೆ ಹವ್ಲೆಟ್ ಅಂತ ನಾನು ಹೇಳ್ತೀನಲ್ವಾ, ಹವ್ಲೆಟ್ ಮತ್ತು ಕ್ಲಿಯರ್ ಕ್ವಾರ್ಟ್ಸ್ ಅನ್ನುವಂಥ ಕ್ರಿಸ್ಟಲ್ಸ್ ಇದೆ. ಇವೆರಡೂ ಒಂದು ಏನು ನಮಗೆ ಪಾಸಿಟಿವ್ ಆದಂಥ ರಿಸಲ್ಟ್ನ ಕೊಡುತ್ತೆ. ಯಾವ ಥರ ಪಾಸಿಟಿವ್? ನೆಮ್ಮದಿ ಕೊಡುತ್ತೆ. ಫಸ್ಟ್ ಮನುಷ್ಯನಿಗೆ ಬೇಕಾಗಿರೋದೇನು? ನೆಮ್ಮದಿ. ಆ ನೆಮ್ಮದಿ ಇದರಿಂದ ಸಿಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಓಕೆ ಓಕೆ. ಇನ್ನು ಯಾವ ಒಂದು ಕಲರ್ ಕರ್ಕಾಟಕ ರಾಶಿಯವರಿಗೆ ಹೆಚ್ಚು ಆಗಿ ಬರ್ತದೆ ಮತ್ತು ಯಾವ ನಂಬರ್ ಕೂಡ? ಓಕೆ ಓಕೆ. ನೋಡಿ, ಈಗ ಕಲರ್ ಅಂದ ತಕ್ಷಣ
ಬಿಳಿ ಬಣ್ಣ, ಸಫೇದ್ ರಂಗ್ ಬಿಳಿ ಬಣ್ಣ ಏನಿದೆ ಇದು ತುಂಬ ಪಾಸಿಟಿವ್ ರಿಸಲ್ಟ್ಸ್ನ ಕೊಡುತ್ತೆ. ಹಾಗೆಯೇ ಕ್ರೀಮ್ ಮತ್ತು ಲೈಟ್ ಬ್ಲೂ ಅಂದರೆ ಮೇಜರ್ ವೈಟ್ ಇರುತ್ತೆ, ಲೈಟ್ ಬ್ಲೂ ಇರುತ್ತೆ, ಆ ಥರದ ಕಲರ್ ಇವ್ರಿಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ಇನ್ನು ಡೇ ಯಾವ್ದು ಚೆನ್ನಾಗಿ ಕೊಡುತ್ತೆ ಅಂದರೆ ಸೋಮವಾರ ಮತ್ತು ಗುರುವಾರ, ಶಿವನವಾರ ಎರಡು ಆಲ್ಮೋಸ್ಟು. ಯಾಕೆಂದರೆ ಚಂದ್ರನಿಗೆ ಶಿವನೇ ದೇವರಾಗಿರೋದ್ರಿಂದ ನಾನೇನು ಹೇಳಿದೆ, ಸೋಮವಾರ ಮತ್ತು ಗುರುವಾರಗಳಲ್ಲಿ ಅವ್ರಿಗೆ ಲಕ್ಕಿ ಡೇ ಅಂತ ಹೇಳ್ಬೋದು. ಇನ್ನು ಲಕ್ಕಿ ಡೇಟ್ಸ್ ಯಾವುದಪ್ಪ ಅಂತ ಹೇಳಿದ್ರೆ 2, 7, 11, 20 ಈ ಡೇಟ್ಸು, ಈ ದಿನಗಳು ಅಥವಾ ಈ ನಂಬರ್ಗಳು ಅವ್ರಿಗೆ ತುಂಬ ಲಕ್ಕಿ ಆಗಿರ್ತವೆ ಅಂತ ಹೇಳ್ಬೋದು. 2, 7, 11, 20 ಈ ನಂಬರ್ಗಳು ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ಕೊಡ್ತವೆ ಲೈಫಲ್ಲಿ ಅಂತ. ಇದಿಷ್ಟು ನೀವು ಕರ್ಕಾಟಕ ರಾಶಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದಾಗಿತ್ತು. ಇನ್ನು ನೀವು ಹೇಳ್ತಾ ಇದ್ರಿ ಕ್ರಿಸ್ಟಲ್ಗಳು ಯಾವ ರೀತಿ ವರ್ಕ್ ಆಗುತ್ತೆ, ಈಗ ಕ್ಲಿಯರ್ ಕ್ವಾರ್ಟ್ಸ್ನ ಹಾಕಬೇಕಾಗತ್ತೆ ಚಂದ್ರ ಅಧಿಪತಿ ಆಗಿರೋದ್ರಿಂದ ಅನ್ನುವಂಥದ್ದು, ಮತ್ತು ಹವ್ಲೈಟ್ ಅನ್ನುವಂಥದ್ದು ಕೂಡ. ಈ ಕ್ರಿಸ್ಟಲ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಹೇಗೆ ಆಯ್ಕೆ ಮಾಡ್ಕೋಬೇಕಾಗತ್ತೆ? ಮಾರ್ಕೆಟಲ್ಲಿ ಶಾಪ್ಸಲ್ಲಿ ಸಿಗುತ್ತೆ ಅಂತನೋ, ವೆಬ್ಸೈಟ್ಗಳಲ್ಲಿ ನೋಡ್ತೀವಿ ಅಂತನೋ, ಅಥವಾ ಇನ್ಯಾರೋ ನನ್ನ ಫ್ರೆಂಡ್ ಹಾಕ್ಕೊಂಡಿದ್ದಾರೆ ನಾನು ಇದನ್ನು ತಗೋಬೇಕು ಅಂತನೋ, ಆ ಥರದ ಒಂದು ಇದಕ್ಕೆ ಬಿದ್ದು ತಗೊಳ್ಳೋದಾ, ಅಥವಾ ಈ ಕ್ರಿಸ್ಟಲ್ಗಳ ಆಯ್ಕೆ ಹೇಗಿರಬೇಕು? ನೋಡಿ, ಒಂದು ಮಾತು ಹೇಳ್ತೀವಿ, ಕ್ರಿಸ್ಟಲ್ಗಳನ್ನು ನಾವು ಆರಿಸಲ್ಲ, ಕ್ರಿಸ್ಟಲ್ಸ್ ನಮ್ಮನ್ನು ಆರಿಸ್ಕೊಳ್ಳುತ್ತೆ ಅನ್ನುವಂಥ ಮಾತಿದೆ. ನೀವು ಕ್ರಿಸ್ಟಲ್ ಒಳ್ಳೆ ಕ್ರಿಸ್ಟಲ್ ಸಿಗುವಂಥ ಶಾಪಿಗೆ ಹೋಗಿ ನೀವು ಯಾವುದಾದ್ರೂ ಕ್ರಿಸ್ಟಲ್ನ ಚೂಸ್ ಮಾಡಬಹುದು. ಇಲ್ಲ ಅಂದರೆ ನಿಮ್ಮ ಪ್ರಾಬ್ಲಮ್ಸಿಂದ ದೂರ ಇರೋದಕ್ಕೆ ಕೆಲವು ಕ್ರಿಸ್ಟಲ್ಸ್ ಇದೆ. ಈಗ ಹಣಕಾಸಿನ ವಿಚಾರಕ್ಕೆ ಪೈರೇಟು, ಹೆಲ್ತ್ಗೆ ಗ್ರೀನ್ ಅವೆಂಚೂರಿಯನ್ನು, ಮಾನಸಿಕ ಹೆಲ್ತ್ಗೆ ನಾನು ಆವಾಗಲೇ ಹೇಳಿದಾಗೆ ಹವ್ಲೆಟ್, ಈ ಥರ ಬೇಕಾದಷ್ಟು ಆಪರ್ಚುನಿಟಿಗಳಿಗೆ ಸಿಟ್ರೀನು, ಹೀಗೆ ಬೇರೆ ಬೇರೆ ಕ್ರಿಸ್ಟಲ್ಗಳಿದೆ. ಸೊ ಆ ಕ್ರಿಸ್ಟಲ್ಗಳಲ್ಲಿ ನಮಗೆ ಈಗ ಕರ್ಕಾಟಕ ರಾಶಿಯವರಿಗೆ ಅಂತ ಬಂದಾಗ ಹವ್ಲೆಟ್ ಮತ್ತು ಕ್ಲಿಯರ್ ಕ್ವಾರ್ಟ್ಸ್ ಅನ್ನುವಂತಹ ಕ್ರಿಸ್ಟಲ್ಗಳನ್ನು ನಾವು ತಗೊಳ್ಬೇಕಾಗತ್ತೆ ಅಂತ. ಅವೆರಡರಿಂದ ಹಾಕೊಳ್ಳೋದ್ರಿಂದ ಏನು ಪ್ರಾಫಿಟ್ ಅಂತ ಹೇಳಿದ್ರೆ, ಇವ್ರೇನಾಗಿರ್ತಾರೆ ಅಂದರೆ ಶಾರ್ಟ್ ಟೆಂಪರ್ಡ್ ಆಗಿರ್ತಾರೆ, ಭಾವನಾತ್ಮಕವಾಗಿ ಕೆಲಸಗಳನ್ನು, ಒಂಥರ ಫೀಲಿಂಗ್ಸ್ ಜಾಸ್ತಿ ಇವರಿಗೆ. ಇವ್ರನ್ನ ಹಾಗೆ ಒಂಥರ ನೆಗ್ಲೆಕ್ಟ್ ಮಾಡಿದ್ರೆ ಹೆಂಗಿರುತ್ತೆ. ಸೊ ಅವರಿಗೆ ಒಂದು ಹವ್ಲೆಟ್ನ ಗಿಫ್ಟ್ ಕೊಡೋದು, ಅಥವಾ ಅವರು ಒಂದು ಗಿಫ್ಟ್ ಕೊಡೋದು, ಅವ್ರು ತಗೊಂಡು ಹಾಕ್ಕೊಳ್ಳೋದು, ಈ ಒಂದು ಕ್ರಿಸ್ಟಲ್ನ ವೇರ್ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ತುಂಬ ಪಾಸಿಟಿವ್ ಆದಂಥ ರಿಸಲ್ಟ್ಸ್ನ ಪಡ್ಕೊಳ್ಬಹುದು. ಅತಿಯಾದ ಭಾವನಾತ್ಮಕತೆ ಅಂತ ಹೇಳಿದೆ ನಾನು, ತುಂಬ ಸೆನ್ಸಿಟಿವ್ ಆಗಿರೋದು, ತುಂಬ ಒಂದು ಸೆನ್ಸಿಟಿವ್ ನೇಚರ್ನ ಬೆಳೆಸ್ಕೊಳ್ಳೋದ್ರಿಂದ ಇದು ಸ್ವಲ್ಪ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ಅದನ್ನು ನಿಯಂತ್ರಿಸ್ಕೊಳ್ಳೋದಕ್ಕೆ, ಅಥವಾ ಕೆಲವರಿಗೆ ಫೀಲಿಂಗ್ಸೇ ಇಲ್ಲದೆ ಇರಬಹುದು, ಆ ಫೀಲಿಂಗ್ಸ್ನ ಕೊಡೋದಕ್ಕೆ ಕೂಡ ನಾವು ಹವ್ಲೈಟ್ನ ಹಾಕೊಳ್ಳೋದು ತುಂಬ ಪಾಸಿಟಿವ್ ಆದಂಥ ರಿಸಲ್ಟ್ನ ಕೊಡುತ್ತೆ. ಓಕೆ, ಮತ್ತೆ ಈ ಪ್ರಶ್ನೆ ಬರುತ್ತೆ, ಹವ್ಲೈಟು ಮತ್ತು ಕ್ಲಿಯರ್ ಕ್ವಾರ್ಟ್ಸ್ ಎಲ್ಲರೂ ಹಾಕಬಹುದಾ, ಅಥವಾ ಕರ್ಕಾಟಕ ರಾಶಿಯವರಿಗೆ ಮಾತ್ರನಾ ಅಂತ? ಇಲ್ಲ, ಎಲ್ಲರೂ ಹಾಕ್ಬೋದು ಅದನ್ನು. ಮಾನಸಿಕವಾಗಿ ತೊಂದರೆ ಇದೆ, ಈಗ ನಿಮ್ಮ ಜನ್ಮಜಾತಕದಲ್ಲಿ ಚಂದ್ರನಿಗೆ ಸಂಬಂಧಿಸಿದ ತೊಂದರೆ ಇದೆ ಅಂತ ಹೇಳಿದ್ರೆ ಮಾನಸಿಕವಾಗಿ ತೊಂದರೆ ಆಗಿರುತ್ತೆ. ಸೊ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ನಾವು ಹವ್ಲೆಟ್ ಅಥವಾ ಕ್ಲಿಯರ್ ಕ್ವಾರ್ಟ್ಸ್ನ ಹಾಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಓಕೆ 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 ಹಾಗಾದರೆ ಈ ಕ್ರಿಸ್ಟಲ್ಗಳ ಕುರಿತಾದಂತಹ ಮಾಹಿತಿಯನ್ನು ಪಡಿಬೇಕಾದ್ರೆ ವಿಶ್ಲೇಷಕರಿಂದ ಅದನ್ನು ತಿಳ್ಕೊಂಡು, ಗೊತ್ತಿರೋರಿಂದ ತಿಳ್ಕೊಂಡು ಈ ಬ್ರೇಸ್ಲೆಟ್ಗಳನ್ನು, ಕ್ರಿಸ್ಟಲ್ಗಳನ್ನು ನಾವು ಧಾರಣೆ ಮಾಡಬೇಕಾಗುತ್ತೆ. ಸೊ ಇವತ್ತು ಸಾಕಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಕರ್ಕಾಟಕ ರಾಶಿ, ಅವರ ಗುಣಲಕ್ಷಣ, ಸ್ವಭಾವ, ಯಾವ ನಂಬರು, ಯಾವ ದಿಕ್ಕು ಮತ್ತು ಯಾವ ಬಣ್ಣ ಅನ್ನೋದನ್ನು ಕೂಡ, ಜೊತೆಗೆ ಎಂದಿನಂತೆ 12 ರಾಶಿಗಳ ಫಲಾನುಫಲಗಳನ್ನು ನಿಮ್ಮಿಂದ ತಿಳ್ಕೊಂಡಿದ್ದೀವಿ. ಧನ್ಯವಾದಗಳು ಮೇಡಮ್. ನಮಸ್ಕಾರ.